ಈ ಗಾಡಿ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಇದೆ. ಯೂಸ್ಫುಲ್ ಎಲ್ಲೆಲ್ಲಾಗುತ್ತೆ ಅಂದ್ರೆ ಹೈಯೆಸ್ಟ್ ಸಿ ಸಿ ಅಂದ್ರೆ ಇದು ಮಾರ್ಕೆಟಿಂಗ್ ಗಿಮಿಕ್ ಅಥವಾ ಇದರಿಂದ ಏನಾದ್ರು ಬೆನಿಫಿಟ್ಸ್ ಇದೆಯಾ ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ. 30 HP ಟ್ರಾಕ್ಟರ್ ತಗೊಳ್ಳೋರು ಕೆಲವೊಬ್ರು ಪವರ್ ನೋಡ್ತಾರೆ, ಹಾಗೆ ಮೈಲೇಜ್ ನೋಡ್ತಾರೆ, ಇನ್ನು ಕೆಲವೊಬ್ರು ಬ್ರಾಂಡ್ ವ್ಯಾಲ್ಯೂ ನೋಡ್ತಾರೆ. ಆದ್ರೆ ಈ ಟ್ರಾಕ್ಟರ್ ಅಲ್ಲಿ ಒಂದು ಹೈಲೈಟ್ ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ಈ ಟ್ರಾಕ್ಟರ್ ಇಂಡಸ್ಟ್ರಿಯಲ್ಲೇ ಹೈಯೆಸ್ಟ್ ಕೆಪಾಸಿಟಿ ಇರುವಂತ ಇಂಜಿನ್ ಈ ಟ್ರಾಕ್ಟರ್ ಅಲ್ಲಿ ಇದೆ. ಇದುವೇ ಸೊನಾಲಿಕಾ ಇಂಟರ್ನ್ಯಾಷನಲ್ DI60 ಟಾಪ್ ಪ್ಲಸ್ ಗಾಡಿ, ಹೆವಿ ಡ್ಯೂಟಿ ಮೈಲೇಜ್ ಜೊತೆಗೆ ಸಿಕಂದರ್ ಸೀರೀಸ್ ನ ಮಾಡಲ್ ಇದು. ಸೊ ಇದ್ರಲ್ಲಿ ನೀವು ನೋಡಬಹುದು 275 NM ನ ಹೈ ಟಾರ್ಕ್ ಇಂಜಿನ್ ಇದೆ ಇದ್ರಲ್ಲಿ. ಈ ಟ್ರಾಕ್ಟರ್ ಅಲ್ಲಿ ಇರುವಂತದ್ದು 60 HP ಯ 4 ಸಿಲಿಂಡರ್ ನ 4712 cc ಯ ಹೆವಿ ದೊಡ್ಡ ಇಂಜಿನ್. ಹೈಯೆಸ್ಟ್ ಸಿಸಿ ಅಂದ್ರೆ ಇದು ಮಾರ್ಕೆಟಿಂಗ್ ಗಿಮಿಕ್ ಅಥವಾ ಇದರಿಂದ ಏನಾದ್ರು ಬೆನಿಫಿಟ್ಸ್ ಇದೆಯಾ ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ ನೋಡಿ. ಸಿಸಿ ಅಂದ್ರೆ ಇಂಜಿನ್ ಡಿಸ್ಪ್ಲೇಸ್ಮೆಂಟ್, ಅಂದ್ರೆ ಇಂಜಿನ್ ಒಳಗಡೆ ಎಷ್ಟು ಏರ್ ಫುಲ್ ಮಿಕ್ಸರ್ ಎಂಟರ್ ಆಗ್ತಿದೆ ಅಂತ ಅದರ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಸಿ ಜಾಸ್ತಿ ಅಂದ್ರೆ ಜನರಲಿ ಬೆಟರ್ ಲೋ ಎಂಡ್ ಟಾರ್ಕ್ ಜಾಸ್ತಿ ಇರುತ್ತೆ, ಮತ್ತೆ ಹೆವಿ ಲೋಡ್ ಪುಲ್ಲಿಂಗ್ ಮಾಡೋಕೆ ಈಸಿ ಆಗಿದೆ, ಹಾಗೆ ಇಂಜಿನ್ ಸ್ಟ್ರೆಸ್ ಕೂಡ ಕಡಿಮೆ. ಈ ಟ್ರ್ಯಾಕ್ಟರ್ ಅಲ್ಲಿ ಸಿಗೋದು 4 ಸಿಲಿಂಡರ್ ನ ಇಂಜಿನ್, 4700 cc ಯ ಇಂಜಿನ್ ಕೆಪಾಸಿಟಿ ಇದೆ. ಸೊ ಮತ್ತೆ 60 HP ಕ್ಲಾಸ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ, ಇದರಲ್ಲಿ ಸಿಸಿ ಜಾಸ್ತಿ ಇದೆ. ಸೊ ಅದರಿಂದಾನೇ ಇದರ ಟಾರ್ಕ್ ಡೆಲಿವರಿ ಏನಿದೆ ಅದು ಜಾಸ್ತಿ ಇದೆ. ಫೀಲ್ಡ್ ನಲ್ಲಿ ಇಂಪ್ಲಿಮೆಂಟ್ ಅಟ್ಯಾಚ್ ಮಾಡಿದಾಗ ಇಂಜಿನ್ ಸ್ಟ್ರಗಲ್ ಆಗಬಾರ್ದು ಅಂತಾನೆ ಇದರಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂದ್ರೆ ಇದೇನೆ, ಸಿಸಿ ಜಾಸ್ತಿ ಮಾಡಿರುವಂತದ್ದು. ಹೆವಿ ವರ್ಕ್ ಅಂತೂ ಈ ಗಾಡಿ ಡೀಪ್ ಫ್ಲೋಯಿಂಗು, ರೋಟಾವೇಟ್ರು, ಕಲ್ಟಿವೇಟ್ರು ಕಾನ್ಸ್ಟೆಂಟ್ ಆಗಿ ಗೇರ್ ಡೌನ್ ಮಾಡೋಕ್ಕಾಗಲ್ಲ. ಮತ್ತೆ ಅದೊಂದು, ಮತ್ತೆ ಲಾಂಗ್ ಅವರ್ಸ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರು ಈ ಇಂಜಿನ್ ಕಾಮ್ ಆಗಿ ರನ್ ಆಗುತ್ತೆ. ಸೊ ಹಾಗೆ ಲೋಡೆಡ್ ಟ್ರೈಲರ್ ತಗೊಂಡು ಹೋಗೋಕ್ಕೂ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ಈ ಗಾಡಿಯಲ್ಲಿ. ಕರ್ನಾಟಕ ಕಂಡೀಷನ್ಸ್ಗೆ ಈ ಗಾಡಿ ಯೂಸ್ಫುಲ್ ಎಲ್ಲೆಲ್ಲಾಗುತ್ತೆ ಅಂದ್ರೆ ಇದು ಶುಗರ್ ಕೈನ್ ಬೆಲ್ಟು, ರೆಡ್ ಸಾಯಿಲ್ ಹೆವಿ ಲ್ಯಾಂಡ್ ಇರೋರಿಗೆ, ಮತ್ತೆ ಲಾರ್ಜ್ ಎಕರ್ಸ್ ಅಲ್ಲಿ ಫಾರ್ಮ್ ಮಾಡ್ತೀನಿ ಅನ್ನೋರಿಗೆ, ಸಣ್ಣ ಪುಟ್ಟ ರೈತರಿಗೂ ಯೂಸ್ ಆಗುತ್ತೆ. ಸ್ವಲ್ಪ ಇದು ಟರ್ನಿಂಗ್ ರೇಡಿಯಸ್ ಕಮ್ಮಿ ಇರುತ್ತೆ ಅಷ್ಟೇ. ಮತ್ತೆ ರೆಂಟಲ್ ಆಪರೇಷನ್ಸ್ಗೆ ಇದು ಬೆಸ್ಟ್ ಸೂಟೇಬಲ್ ಗಾಡಿ ಅಂತಾನೆ ಹೇಳ್ಬೋದು. ಮತ್ತೆ ಮಿಕ್ಸಿಡ್ ಫಾರ್ಮಿಂಗು, ಟ್ರಾನ್ಸ್ಪೋರ್ಟೇಷನ್ಗೆ ಇದಕ್ಕೆಲ್ಲ ಹೆವಿ ಸೂಟ್ ಆಗುತ್ತೆ. ಮತ್ತೆ ಈ ಹಾರ್ವೆಸ್ಟರ್ಗೆ ಏನಾನ ಅಟ್ಯಾಚ್ ಮಾಡ್ತೀರಾ ಅಂದ್ರೆ ಮಾಡಿಸಿದ ಗಾಡಿ ಅಂತಾನೆ ಹೇಳ್ಬೋದು. ಇದನ್ನ ಯಾರು ಬೈ ಮಾಡಬೇಕು ಅಂತ ಹೇಳೋದಾದ್ರೆ ಈ ದೊಡ್ಡದಾಗಿ ಸ್ವಲ್ಪ ಲ್ಯಾಂಡ್ ಇರೋರು, ಮತ್ತೆ ಮೇನ್ಲಿ ರೆಂಟಲ್ ಪರ್ಪಸ್ ಯೂಸ್ ಮಾಡ್ತೀರಾ ಅಂದ್ರೆ ಈ ಗಾಡಿ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಇದೆ. ನಿಮ್ಮ ಹತ್ತಿರದ ಡೀಲರ್ ಹತ್ರ ಹೋಗ್ಬಿಟ್ಟು ಇದರ ಪ್ರೈಸ್ ತಿಳ್ಕೊಳ್ಳಿ, ಪ್ರೈಸ್ ಡಿಫ್ರೆನ್ಸ್ ಬರ್ತಾ ಇರುತ್ತೆ. ಸೊ ಏರಿಯಾ ವೈಸು ಕೂಡ ಪ್ರೈಸ್ ಚೇಂಜಸ್ ಆಗುತ್ತೆ. ಸೊ ಹೆವಿ ಇಂಪ್ಲಿಮೆಂಟ್ ಯೂಸ್ ಮಾಡೋರು, ಮತ್ತೆ ಈ ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಫಾರ್ಮ್ ಎರಡಕ್ಕೂ ಯೂಸ್ ಮಾಡ್ತೀನಿ ಅನ್ನೋರು ಇದನ್ನ ಯೂಸ್ ಮಾಡಿ. ಲಾಂಗ್ ಟರ್ಮ್ ಅಲ್ಲಿ ರಗಡ್ ಮಿಷಿನ್ ಬೇಕಾಗಿರೋರು ಈ ಟ್ರ್ಯಾಕ್ಟರ್ನ ಚೂಸ್ ಮಾಡ್ಕೊಳ್ಳಿ. ಈ ಟ್ರ್ಯಾಕ್ಟರ್ ಸ್ಪೆಷಲ್ ಆಗೋದು HP ಕಾರಣಕ್ಕೆ ಮಾತ್ರ ಅಲ್ಲ, ಇಂಜಿನ್ ಸೈಜು, ಟಾರ್ಕ್ ಕ್ಯಾರೆಕ್ಟರು, ಹೆವಿ ಡ್ಯೂಟಿ ನೇಚರ್ ಕಾರಣಕ್ಕೆ ಈ ಟ್ರ್ಯಾಕ್ಟರ್ ಸ್ಪೆಷಲ್ ಆಗೋದು. 60 HP ಸೆಗ್ಮೆಂಟ್ ನಲ್ಲಿ ಅಟೆನ್ಷನ್ ಡಿಸರ್ವ್ ಮಾಡೋ ಮಷೀನ್ ಅಂದ್ರೆ ಇದು. ನಿಮ್ಮ ಆಪ್ಷನ್ ಏನು? ಬಿಗ್ಗೆಸ್ಟ್ CC ಇಂಪಾರ್ಟೆಂಟಾ ಅಲ್ಲ ಬ್ರ್ಯಾಂಡ್ ಇಂಪಾರ್ಟೆಂಟಾ? ಕಮೆಂಟ್ ಮಾಡಿ.